ನಮಸ್ಕಾರ ಸ್ನೇಹಿತರೆ, ಕವಿತಾ ಎಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತೊಂದು ಸ್ಟೋರಿ ಹೇಳೋಣ ಅಂತ ಬಂದಿದ್ದೀನಿ. ಯಾವಾಗಲೂ ನಾವು ಒಂದೇ ತಂತ್ರವನ್ನು ಮಾಡಬಾರ್ದು. ಬೇರೆ ಬೇರೆ ತಂತ್ರವನ್ನು ಮಾಡಿದಾಗ ನಮಗೆ ಯಶಸ್ಸು ಸಿಗುತ್ತದೆ. ಒಂದು ಹಳ್ಳಿಯಲ್ಲಿ ಒಬ್ಬ ವ್ಯಾಪಾರಿ ಇರ್ತಾನೆ. ಅವನು ಉಪ್ಪಿನ ವ್ಯಾಪಾರವನ್ನು ಮಾಡ್ತಾ ಇರ್ತಾನೆ. ಅವನ ಬಳಿ ಒಂದು ಕತ್ತೆ ಇರುತ್ತೆ. ಕತ್ತೆನ ಏನು ಮಾಡಿರ್ತಾನೆ, ಅವನು ಸಾಕ್ಕೊಂಡಿರ್ತಾನೆ. ಯಾಕಂದರೆ ಭಾರವನ್ನು ಹೊರೋದಕ್ಕೆ ಮತ್ತು ಬೇರೆ ಕಡೆ ಅದನ್ನು ಸಾಗಿಸೋದಕ್ಕೆ ಕತ್ತೆಯನ್ನು ಸಾಕ್ಕೊಂಡಿರ್ತಾನೆ. ಕತ್ತೆ ಒಂದು ದಿವಸ ಏನು ಮಾಡ್ತಾನೆ ಅಂದರೆ, ಕತ್ತೆನ ಅವನು ವ್ಯಾಪಾರಕ್ಕೆ ಬಳಸ್ಕೊಳ್ತಾನೆ. ಹೇಗಂದರೆ, ಕತ್ತೆಯ ಬೆನ್ನಿನ ಮೇಲೆ ಉಪ್ಪಿನ ಮೂಟೆಗಳನ್ನು ಹಾಕ್ಬಿಟ್ಟು ಅದನ್ನು ಪಕ್ಕದ ಊರಿಗೆ ಕಳಿಸ್ಬೇಕಾದ್ರೆ ಆ ಪಕ್ಕದ ಊರಿನ ಮಧ್ಯದಲ್ಲಿ ಏನಾಗಿರುತ್ತೆ ಅಂದರೆ, ಒಂದು ದೊಡ್ಡದೊಂದು ನದಿ ಇರುತ್ತೆ. ಅದು ನದಿಯನ್ನು ದಾಟಿ ಪಕ್ಕದ ಊರಿಗೆ ಹೋಗಬೇಕಾಗಿರುತ್ತೆ. ಪಾಪ ಏನು ಮಾಡುತ್ತೆ, ಕತ್ತೆ ತುಂಬ ಕಷ್ಟಪಟ್ಟು ಉಪ್ಪಿನ ಮೂಟೆಗಳನ್ನು ಆ ಪಕ್ಕದ ಹಳ್ಳಿಗೆ ಅದನ್ನು ಸಾಗಿಸುತ್ತೆ. ಹೀಗೆ ಹಲವಾರು ದಿವಸಗಳು ಅದು ಇದೇ ರೀತಿ ಕೆಲಸವನ್ನು ಕಷ್ಟಪಟ್ಟು ಕೆಲಸ ಮಾಡ್ತಿರುತ್ತೆ. ಒಂದು ದಿವಸ ಏನಾಗುತ್ತೆ ಅಂದರೆ, ಅದು ಹೀಗೆ ಉಪ್ಪಿನ ಮೂಟೆಗಳನ್ನು ಬೆನ್ನಿನ ಮೇಲೆ ಹೊತ್ಕೊಂಡು ನೀರಿನಲ್ಲಿ ಹೋಗಬೇಕಾದ್ರೆ ಆಕಸ್ಮಿಕವಾಗಿ ಏನಾಗುತ್ತೆ, ಕತ್ತೆ ನದಿಯಲ್ಲಿ ಬಿದ್ದೋಗ್ಬಿಡುತ್ತೆ. ಆವಾಗೇನಾಗುತ್ತೆ ಅಂದರೆ, ನದಿಯ ನೀರು ಉಪ್ಪಿನೊಳಗೆ ಮಿಕ್ಸ್ ಆಗಿಬಿಟ್ಟು ಉಪ್ಪು ಕರಗಿ ಹೋಗುತ್ತೆ. ಆವಾಗೇನಾಗುತ್ತೆ, ಅದು ಮೂಟೆಗಳು ಹಗುರ ಆಗುತ್ತೆ. ಕತ್ತೆಗೆ ತುಂಬ ಆಶ್ಚರ್ಯ ಆಗುತ್ತೆ. ಅದೇನಾಗುತ್ತೆ, ತುಂಬ ಖುಷಿ ಪಡ್ಕೊಂಡು ಸ್ವಲ್ಪ ಭಾರ ಕಡಿಮೆ ಆಯಿತು ಅಂದರೆ ಅದಕ್ಕೆ ಕೆಲಸ ಕಡಿಮೆ ಆಗುತ್ತಲ್ಲ, ಖುಷಿಯಿಂದ ಏನು ಮಾಡುತ್ತೆ, ಪಕ್ಕದ ಊರಿಗೆ ಹೋಗಿ ಉಪ್ಪಿನ ಮೂಟೆಗಳನ್ನ ಕೊಟ್ಟು ಬರ್ತಾ ಇರುತ್ತೆ. ಹೀಗೆ ಏನು ಮಾಡುತ್ತೆ, ಕತ್ತೆ ದಿವಸನೂ ಇದೇ ಮಾಡುತ್ತೆ. ನೀರೊಳಗೆ ಬಿದ್ದೋಗುತ್ತೆ, ಕರಗುತ್ತೆ, ಮತ್ತು ಪಕ್ಕದವರಿಗೆ ಕೊಟ್ಟು ಬರ್ತಾನೇ ಇರುತ್ತೆ. ತುಂಬ ದಿವಸ ಏನಾಗುತ್ತೆ, ಇದೇ ರೀತಿ ಮಾಡಿದಾಗ ಯಾರೋ ಒಬ್ಬರು ಅವನು ವ್ಯಾಪಾರಿಗೆ ಹೇಳ್ತಾನೆ, ಕತ್ತೆ ಯಾವಾಗಲೂ ನದಿಲಿ ಬಿದ್ದು ಈ ರೀತಿ ಮಾಡುತ್ತೆ ಅಂತ ವ್ಯಾಪಾರಿಗೆ ತಿಳಿಸ್ತಾನೆ. ಆವಾಗೇನು ಮಾಡ್ತಾನೆ, ಇವನು ಸಾಕಿರ್ತಾನಲ್ಲ ಕತ್ತೆ ವ್ಯಾಪಾರಿ, ಅವನೇನು ಮಾಡ್ತಾನೆ, ಆ ಕತ್ತೆಗೆ ಬುದ್ಧಿ ಕಲಿಸ್ಬೇಕು ಅಂತ ಏನು ಮಾಡ್ತಾನೆ, ಈ ರೀತಿ ಉಪ್ಪಿನ ಬದಲು ನಾವು ಹತ್ತಿಯ ಮೂಟೆಗಳನ್ನು ಇಡೋಣ, ಆವಾಗ ಅದಕ್ಕೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಇದೇನು ಮಾಡುತ್ತಾನೆ, ಹತ್ತಿಯ ಮೂಟೆಗಳನ್ನು ಅದರಲ್ಲಿ ತುಂಬ್ತಾನೆ. ತುಂಬಿದಾಗ ಏನಾಗುತ್ತೆ, ಅದು ಉಪ್ಪಿನ ಮೂಟೆ ಅಂದ್ಕೊಂಬಿಟ್ಟು ಏನು ಮಾಡುತ್ತೆ, ಅದಕ್ಕೆ ಗೊತ್ತಿರಲ್ಲ ಪಾಪ ಹತ್ತಿ ಮೂಟೆ ಅಂತ. ಉಪ್ಪಿನ ಮೂಟೆ ಅಂದ್ಕೊಂಬಿಟ್ಟು ಏನು ಮಾಡುತ್ತೆ, ಅದು ನದಿಗೆ ಬಂದುಬಿಟ್ಟು ಏನು ಮಾಡುತ್ತೆ, ದಪ್ಪ ಅಂತ ಬೀಳುತ್ತೆ. ಬಿದ್ದಾಗ ಅದೇನಾಗುತ್ತೆ, ಹತ್ತಿ ಏನಾಗುತ್ತೆ, ನೀರನ್ನೆಲ್ಲ ಹಿಡಿದಿಟ್ಕೊಂಡ್ಬಿಡುತ್ತೆ. ಇದಕ್ಕೆ ತುಂಬಾ ಕಷ್ಟ ಆಗುತ್ತೆ, ಎದ್ದೊಳೋದಕ್ಕೆ ಆಗೋದಿಲ್ಲ. ಆದರೂ ಕಷ್ಟಪಟ್ಕೊಂಡು ಏನು ಮಾಡುತ್ತೆ, ಹೋಗಿ ಪಕ್ಕದ ಊರಿಗೆ ಹೋಗಿ ಅದನ್ನು ಕೊಟ್ಬಿಟ್ಟು ಬರುತ್ತೆ. ಆವಾಗ ಕತ್ತೆಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಯಾವಾಗಲೂ ನಾವು ಒಂದೇ ತಂತ್ರವನ್ನು ಮಾಡಿದರೆ ಅದು ನಮಗೆ ಒಳ್ಳೆಯದು, ಯಶಸ್ಸನ್ನು ತಂದು ಕೊಡುವುದಿಲ್ಲ. ನಾನು ನನ್ನ ಮಾಲೀಕನಿಗೆ ಯಾವಾಗಲೂ ನಾನು ನಿಯತ್ತಾಗಿರಬೇಕು ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ಕೆಲಸವನ್ನು ಮಾಡುತ್ತೆ ಅವತ್ತಿನಿಂದ. ಆವಾಗ ಮಾಲೀಕ ಏನು ಮಾಡ್ತಾನೆ, ಅದನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ. ಅವನಿಗೂ ಖುಷಿಯಾಗುತ್ತೆ, ಕತ್ತೆ ಇಷ್ಟು ವರ್ಷ ಕಷ್ಟಪಟ್ಟು ನಮ್ಮ ಜೊತೆ ಎಷ್ಟೊಂದು ಕೆಲಸ ಮಾಡ್ತಾಯಿದೆ, ಇದನ್ನು ಚೆನ್ನಾಗಿ ನಾನು ಸಾಕೊಬೇಕು ಅಂತ ಹೇಳ್ಕೊಂಡ್ಬಿಟ್ಟು ತುಂಬ ಚೆನ್ನಾಗಿ ಸಾಕ್ಕೊಳ್ತಾನೆ. ಈ ಕಥೆಯ ಸಾರಾಂಶವೇನೆಂದರೆ, ನಾವು ಜೀವನದಲ್ಲಿ ಯಾವಾಗಲೂ ಶಾರ್ಟ್ಕಟ್ಟನ್ನು ಬಳಸ್ಕೊಬಾರ್ದು. ಅದು ತಾತ್ಕಾಲಿಕವಾಗಿ ನಮಗೆ ಸಕ್ಸಸ್ಸನ್ನು ಕೊಡುತ್ತೆ, ಆದರೆ ಲೈಫ್ ಲಾಂಗ್ ಸಕ್ಸಸ್ ಕೊಡಬೇಕು ಅಂದರೆ ನಮ್ಮ ಪರಿಶ್ರಮದಿಂದ ಮಾತ್ರ ನಾವು ಯಶಸ್ಸನ್ನು ಸಾಧಿಸೋದಕ್ಕೆ ಸಾಧ್ಯವಾಗುತ್ತದೆ. ಯಾರೇ ಆಗಿರ್ಬೋದು, ಯಾವಾಗಲೂ ಅಷ್ಟೇ, ನಮ್ಮ ಪರಿಶ್ರಮದಿಂದಲೇ ನಾವು ಮೇಲೆ ಬರೋದಕ್ಕೆ ಸಾಧ್ಯ. ಶಾರ್ಟ್ಕಟ್ಗಳು ಯಾವತ್ತೂ ನಮಗೆ ಒಳ್ಳೆಯ ಯಶಸ್ಸನ್ನು ತಂದು ಕೊಡೋದಿಲ್ಲ. ಆದ್ದರಿಂದ
ಎಲ್ಲರೂ ಅಷ್ಟೇ ಕಷ್ಟಪಟ್ಟು ದುಡ್ದು ತಿನ್ನಬೇಕು, ಕಷ್ಟಪಟ್ಟೆ ಜೀವನ ಮಾಡಬೇಕಾಗುತ್ತೆ. ನಾನು ಇದನ್ನು ಈ ವಿಡಿಯೋ ಮೂಲಕ ಎಲ್ಲರಿಗೂ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನೀವು ನನಗೆ ಏನಾದ್ರು ಕಮೆಂಟ್ಸಲ್ಲಿ ನಾನು ತಪ್ಪಿದರೆ ನೀವು ಕಮೆಂಟ್ ಮಾಡಿ, ನಾನು ಅದನ್ನು ತಿಳ್ಕೊಂಡು ಮುಂದೆ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ಸಹಾಯ ಆಗುತ್ತೆ. ಈ ರೀತಿ ಯಾರು ಕತೆ ಥರ ಶಾರ್ಟ್ಕಟನ್ನು ಅವ್ರ ಜೀವನದಲ್ಲಿ ಯಾರು ಬಳಸ್ಕೊಂಡೇ ಇರ್ತೀರ, ಅವ್ರು ಯಾರು ಇದ್ದರೆ ನನಗೆ ಪ್ರಶ್ನೆನ ಮಾಡ್ಬೋದು, ಅಥವಾ ಕಮೆಂಟ್ ಬಾಕ್ಸಲ್ಲಿ ನೀವು ಏನು ಕೇಳಿದ್ರು ನಾನು ಆ ಕ್ವಶನಿಗೆ ಆನ್ಸರ್ ಮಾಡ್ತೀನಿ ಅಂತ ಈ ಮೂಲಕ ಎಲ್ಲರಿಗೂ ಹೇಳ್ತೀನಿ. ಇಷ್ಟೊತ್ತು ನನ್ನ ವೀಡಿಯೋನ ಎಲ್ಲರೂ ಕೇಳಿದ್ದಕ್ಕೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ.